ಅವರ ಆರಂಭದಲ್ಲಿ ಅಭಿನಂದನಾ ಈಗಾಗಲೇ ಉಲ್ಲೇಖ ಆಗಿರ್ಬೋದು. ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭಕ್ಕೆ ಅವರು ಸ್ಪಷ್ಟವಾಗಿ ಸೂಚಿಸಿದರು. ಆ ಕಾಲಘಟ್ಟದಲ್ಲಿ ಪೂಜ್ಯ ಶ್ರೀಗಳು ಸಾನ್ನಿಧ್ಯ ವಹಿಸಬೇಕು, ಶ್ಯಾಮಭಟ್ರು ಉಪಸ್ಥಿತರಿರಬೇಕು. ಇದೆರಡು ಅವರ ಕಂಡೀಷನ್ ಅನ್ನು ಆಶೆ ಇತ್ತು. ಬಹುಶಃ ಅವರ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರೂ ಕೂಡ ಸ್ಮೃತಿಗುತ್ತಿಗೆ ಅಭಾಗ್ಯ ಒದಗಿ ಬಂದಿದೆ. ಶ್ರೀಧರರಾಯರಿದ್ದಾಗಲೇ ನಮ್ಮ ದಾಸಪರಿಗಳ ಉಲ್ಲೇಖ ಅವರ ಮಾತನ್ನು ಆಗಾಗ ಬರ್ತಾ ಇತ್ತು. ಆ ದಾಸಪರಿಗಳು ಕುಂಬಳೆ ಮೇಳ ಮಾಡುವಂತಹ ಹೊತ್ತಿನಲ್ಲಿ ಶ್ರೀಧರರಾಯರ ಅಜ್ಞಾತ ಸಪೋರ್ಟ್, ಪ್ರೋತ್ಸಾಹ ಮತ್ತು ಯಾವ ರೀತಿಯ ಪ್ರೋತ್ಸಾಹ ಅಂತ ಅವರು ಕೂಡ ಹೇಳ್ತಿರ್ಲಿಲ್ಲ, ಒಟ್ಟು ದಾಸರನ್ನು ಕೂಡ ಹೇಳೋದಿಲ್ಲ. ಆ ರೀತಿಯ ಬೆನ್ನೆಲುಬಾಗಿ ಆ ಕಾಲಘಟ್ಟದಲ್ಲಿ ಶ್ರೀಧರರಾಯರು ನಿಂತಿದ್ದು ದಾಸಪರಿಗಳ ಪುಸ್ತಕದಲ್ಲಿ ಓದಿದ್ದೆ, ಅವರು ಕೂಡ ಹೇಳಿದ್ದಾರೆ. ಅಂತಹ ಶ್ರೀಧರರಾಯರಿಗೆ ಬೆನ್ನೆಲುಬಾಗಿ ನಿಂತಹ ದಾಸಪರಿಗಳನ್ನು ಒಂದು ಸನ್ಮಾನಿಸುವಂಥ ಒಂದು ಚಿಕ್ಕ ಅವಕಾಶ ಪೂಜ್ಯ ಶ್ರೀಗಳು ಅದನ್ನು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾರೆ. 75ರ ಹಿರಿದಾರ ಕೀರ್ತಿಕಾಣಿನಿ ಒಪ್ಪಿದ ಕಾಲಘಟ್ಟವು ನಿಮ್ಮ ಪಾತ್ರಗಳ ವೈಭವದ ದಿನಮಾನಗಳು. ತುಳು ಕನ್ನಡ ಎಲ್ಲರೂ ಕೂಡ ಸಮಾನವಾದ ಛಾಪು. ತಮ್ಮ ಕಲಾಯಾನವು ಮೇಲ್ನೋಟಕ್ಕೆ ಒಂದು ಸುಂದರ ಹೂವಾಗಿ ಕಾಣಿಸುತ್ತದೆ. 4 ವರ್ಷ ಕೌಟುಂಬಿಕ 7 ಬಿಡುಗಳಿಂದಾಗಿ ಮೇಳದ ಜೀವನಕ್ಕೆ ನಿಲುಗಡೆ, ಬದುಕಿಗಾಗಿ ಹೋಟೆಲ್ ಆರಂಭ, ಜೊತೆಗೆ ರಾಜಕೀಯ ವರ್ಷ, ಸಾರ್ವಜನಿಕ ಒಡನಾಟ, ನಿತ್ಯ ಓಡಾಟ, ತಿರುಗಾಟ. 77ರ ಬಳಿಕ ಪುನಃ ಮೇಳದ ಸಹವಾಸ, ವೇಷಗಾರಿಕೆಯೊಂದಿಗೆ ಹೆಚ್ಚುವರಿಯಾಗಿ ಮೇಳದ ವ್ಯವಸ್ಥಾಪಕ ಜವಾಬ್ದಾರಿ, ವೈಯಕ್ತಿಕ ಪ್ರತಿಷ್ಠೆ, ಭಿನ್ನಾಭಿಪ್ರಾಯ, ಮತ್ಸರ ಮೊದಲಾದ ಸಾಮಾಜಿಕ ಸಮಸ್ಯೆಗಳಿಂದ ಲೋಸಿ ಹೋಗಿ ಒಂದು ಕಾಲಘಟ್ಟದಲ್ಲಿ ಮೇಳಕ್ಕೆ ತಾತ್ಕಾಲಿಕವಾದಂಥ ವಿದಾಯ. ಮುಂದೆ ಕರ್ನೂಲು ಕೊರಗಪ್ಪನೆಗಳ ಕಗ್ಗಮೇಳದಿಂದ ತಿರುಗಾಟ, ಮೇಳದ ಜವಾಬ್ದಾರಿಯ ಭಾರ. ದಿನಗಳು ಸರಿಯುತ್ತಿದ್ದಂತೆ ಸ್ವಂತ ಮೇಳ ಮಾಡುವ ಯೋಜನೆಗೆ ಶ್ರೀಕಾರ. ಸ್ವಂತದಾದ ಕುಂಬಳೆ ಮೇಳದ ಕನಸು, ಕೈಯಲ್ಲಿದ್ದ ಮೂಲ ಬಂಡವಾಳ ಮಾರ್ಕೆಟಿಂಗ್ ಮೀರಿದ ಮುಕ್ತ, ಅಭಿಮಾನಿಗಳ ಸಹಕಾರ, ಬ್ಯಾಂಕಿನ ಸಾಲ, ಹೀಗೆ ದಾಸಪ್ಪನ ಬಗ್ಗೆ ಹೇಳ್ತಾ ಇದ್ದಾಗ ಒಂದಷ್ಟು ನೋವು ನಲಿವುಗಳಿಗಿಂತ ಹೆಚ್ಚು ನೋವನ್ನು ಅನುಭವಿಸುತ್ತಾ ನೋವನ್ನು ನುಂಗುವ ವಿಷಕಂಠನ ಹಾಗೆ ಅವರಿಗೆ ಕಲಾ ಕ್ಷೇತ್ರ ಒಲಿದಿದೆ. ಮತ್ತು ಬದುಕು ಮತ್ತು ಕಲೆಯ ಉತ್ಕರ್ಷಕ್ಕಾಗಿ ಪಣತೊಟ್ಟ ತಮ್ಮ ಪಾಲಿಗೆ ಕಾಲ ಒದಗಿಸಿದ ಬದುಕನ್ನು ಸಹಿಸಿ ಕಾಲವೇ ನಿರ್ಭಯಕಾರುವಂತೆ ಮಾಡಿದ ತಾವು ಹಲವು ಪುರಸ್ಕಾರ, ಸನ್ಮಾನ, ಪ್ರಶಸ್ತಿಗಳಿಂದ ಪುರಸ್ಕೃತರು. ತಾವು ಕೀರ್ತಿಕ್ಷ ಕುಂಬಳೆ ಶ್ರೀಧರರಾವ್ ಒಡನಾಡಿಗಳು. ತಮ್ಮ ಕುಂಬಳೆ ಮೇಳದ ಯಜಮಾನಿಕೆ ಪರ್ವದಲ್ಲಿ ತಮ್ಮೊಂದಿಗೆ ಹೆಜ್ಜೆ ಹಾಕಿದವರು. ಈ ನೆನಪಿನೊಂದಿಗೆ ಕುಂಬಳೆ ಶ್ರೀಧರ ಸ್ಮೃತಿ ಗೌರವವನ್ನು ತಮಗೆ ಪ್ರದಾನಿಸುತ್ತಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀ ದಾಸಪ್ಪಣ್ಣ ಅಂತ ಎರಡು ಹಿರಿ ಮಾತುಗಳು. ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಶ್ರೀ ಪಾದಗಳವರ ಪುಣ್ಯ ಪಾದಗಳಿಗೆ ಮೊದಲಾಗಿ ನಮಸ್ಕರಿಸ್ತಾ ಇದ್ದೇನೆ. ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಏನು ಮಾತುಗಳನ್ನು ಹೇಳಬೇಕು ಎಂಬುದೇ ಈಗ ನೆನಪಾಗುವುದಿಲ್ಲ. ಅಂದರೆ ಅಷ್ಟು ಘನವಿದ್ವಾಂಸ ಸೇರಿದಂಥ ಸಭೆ. ಅದರಲ್ಲಿಯೂ ನನ್ನ ಬಹಳ ಅಭಿಮಾನದ ಪ್ರೀತಿಯ ಪಾದಗಳವರು ಉಪಸ್ಥಿತಿ ಇರುವಂತಹ ಸ್ಥಳ ಇದು. ಅವರ ಇದರಲ್ಲಿ ಮಾತಾಡೋದಂದರೆ ಬಹಳ ಇಷ್ಟ ಆಗ್ತದೆ. ಇರಲಿ, ಮೊದಲಾಗಿ ಕುಂಬಳೆ ಶ್ರೀಧರರಾಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ನಾನು. ಬಹುಶಃ ಅವರು ನಾನು ಜೊತೆಯಾಗಿ ಕರ್ನಾಟಕ ಮೇಳದಲ್ಲಿ ವೇಷಧಾರಿಗಳಾಗಿದ್ದವರು. ಬಹುಶಃ ಆಮೇಲೆ ನಾವು ಬೇರೆ ಬೇರೆ ಆಗಬೇಕಾದಂತು. ಅವರು ಧರ್ಮಸ್ಥಳಗಳಲ್ಲಿ